ಭಾಳ ಚೆನ್ನಾಗಿದೆ ಮೂವಿ. ಪರ್ಟಿಕ್ಯುಲರ್ಲಿ ಆ ಸ್ಟೋರಿನೂ ಅಷ್ಟೇ ಚೆನ್ನಾಗಿದೆ. ನಿಖಿಲ್ನ ಆ್ಯಕ್ಟಿಂಗು ಎಲ್ಲ ವಿಧದಲ್ಲಿ ಭಾಳ ಚೆನ್ನಾಗಿದೆ. ಬಹುಶಃ ನಾನು ಸಿನಿಮಾ ನೋಡೋದೇ ಭಾಳ ಕಡಿಮೆ, ಆದರೆ ಸುಮಾರು 2.5-3 ತಾಸುಗಳಷ್ಟು ನಮ್ಮನ್ನು ಹಿಡಿದಿಟ್ಟಿರೋವಂಥ ಸಿನಿಮಾ ಅಂತ ಹೇಳಿದ್ರೆ ನಿಜಕ್ಕೂ ಸಹ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಿನಿಮಾ. ಭಾಳ ವರ್ಷಗಳ ನಂತರ ಒಂದು ಅದ್ಭುತ ಸಿನಿಮಾ ನೋಡ್ದಂಗೆ ಆಯಿತು. ನಿಜಕ್ಕೂ ಇದು ಹೊಗಳಿಕೆಗೆ ಹೇಳ್ತಾ ಇಲ್ಲ. ಈ ಸಿನಿಮಾದಲ್ಲಿ ಏನಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ಸ್ನೇಹಿತರೆ, ಈಗ ಸೀತಾರಾಮ ಕಲ್ಯಾಣ ಅನ್ನೋ ಚಿತ್ರ ನೋಡಿದ್ದು, ಆ ಲೋಪ ಎಲ್ಲವನ್ನು ನಮ್ಮ ನಾಯಕ ನಟ ಇದರಲ್ಲಿ ತುಂಬಿಸ್ಕೊಂಡಿದ್ದಾರೆ. ಒಂದು ಪಕ್ವತೆ ಬಂದಿದೆ ಅಭಿನಯದಲ್ಲಿ. ಕುಟುಂಬದ ಸಂಬಂಧ ಮತ್ತು ಸ್ನೇಹ ಎಲ್ಲವೂ ಕೂಡ ಸೀತಾರಾಮ ಕಲ್ಯಾಣದ ಒಂದು ವಿಶೇಷ ಅಂಥೇಳಿ ಖಂಡಿತ ಈ ಸೀತಾರಾಮ ಕಲ್ಯಾಣ ಜನರಿಗೆ ಒಂದು ರೀತಿಯ ಜೀವನಕ್ಕೆ ಮಾರ್ಗದರ್ಶನ ಆಗೋಂಥ ಒಂದು ಸಿನಿಮಾ ಅಂತೇಳಿ ತುಂಬ ಸಂತೋಷದಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅದ್ಭುತ ಇದೆ. ಒಂದು ಫ್ಯಾಮಿಲಿ ಡ್ರಾಮಾ. ಆಮೇಲೆ ನಿಖಿಲಂದು ತುಂಬ ಒಳ್ಳೆ ಆ್ಯಕ್ಟಿಂಗ್. ಈ ಸೀತಾರಾಮ ಕಲ್ಯಾಣದ ಮೂಲಕ ಕನ್ನಡ ಚಿತ್ರಕ್ಕೆ ಒಂದು ಒಳ್ಳೆ ಕೀರ್ತಿ, ಒಂದು ಮೆರುಗು ತರ್ತಕ್ಕಂಥದ್ದನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಜನಕ್ಕೆ ಇವತ್ತು ಈ ನಾಡಿನ ಜನಕ್ಕೆ ಏನು ಬೇಕಾಗಿದೆ ಅಂತ ಹೇಳಿದ್ರೆ, ಹಿಂದಿನ ಏನು ದ್ವಾಪರ ಯುಗದಲ್ಲಿ ನಡೆದಿತ್ತು ಅದನ್ನು ಕಣ್ಣಾರೆ ಕಂಡಿಸಿ ಸೀತೆಗೂ ರಾಮನಿಗೂ ಎಷ್ಟೆಲ್ಲ ವನವಾಸ ಐತಿ ಒಂದಾದ್ರು ಅಂತಕ್ಕಂಥದ್ದನ್ನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ರಂಜಿತಾ ಅವರ ಆ್ಯಕ್ಟಿಂಗ್ನಲ್ಲಿ ಗೊತ್ತಾಗಿದೆ. ಸೀತಾರಾಮ ಕಲ್ಯಾಣ ಸಿನಿಮಾ ಭಾಳ ಅದ್ಭುತವಾಗಿ ಬಂದಿದೆ. ಏಕೆಂದರೆ ಇದು ಒಂದು ಸಾಂಸಾರಿಕ ಚಿತ್ರ, ಬರೀ ಕಮರ್ಷಿಯಲ್ ಅಷ್ಟೇ ಅಲ್ಲ. ಇದು ಒಂದು ನೀತಿ ಪಾಠವನ್ನು ಒಂದು ಸಂಸಾರದಲ್ಲಿ ಕಲಿಸುವಂಥದ್ದು. ಸ್ನೇಹ ಅಂದರೆ ಹೇಗಿರಬೇಕು ಅನ್ನೋದನ್ನು ಒಂದು ನೀತಿ ಪಾಠ ಅದರಲ್ಲಿ ಇದೆ. ಇಬ್ಬರು ಸ್ನೇಹಿತರ ಕಥೆ ಅದು ಮುಖ್ಯ.